ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆಯ ದಿನ ಕೋನ ನಿರ್ಧಾರಕ ಗುಣದ ಬಗ್ಗೆ ಅಭ್ಯಾಸ ಮಾಡಿ ಮತ್ತು ಆ ಒಂದು ಪ್ರಮೇಯವನ್ನು ನಿರೂಪಿಸಿ ಸಾಧನೆಯನ್ನು ಮಾಡಿ ತೋರಿಸಿದ್ದೀನಿ. ಬಹಳ ಸುಲಭವಾದಂತಹ ಪ್ರಮೇಯ ಮತ್ತು ಎಕ್ಸಾಮ್ನೊಳಗೆ 4 ಅಂಕದ ಪ್ರಶ್ನೆಗಳನ್ನು ನೀವು ಅದರ ಮೇಲೆ ಸುಲಭವಾಗಿ ಪಡ್ಕೋಬಹುದು. ಕೋನ ನಿರ್ಧಾರಕ ಗುಣ ಅಂತಂದರೆ ಸಮರೂಪ ತ್ರಿಭುಜಗಳು, ಎರಡು ಸಮರೂಪಿ ತ್ರಿಭುಜಗಳು ಸಮಕೋನಿಗಳಿದ್ದರೆ ಅವುಗಳ ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇರ್ತಾವ ಅನ್ನುವಂಥದ್ದನ್ನು ಅಭ್ಯಾಸ ಮಾಡಿದ್ದೀವಿ. ಈಗ ಎರಡನೇದು ಬಾಹು ನಿರ್ಧಾರಕ ಗುಣ ಅಂತಂದ್ರೆ ಏನು? ಒಂದು ತ್ರಿಭುಜದ 3 ಬಾಹುಗಳು ಇನ್ನೊಂದು ತ್ರಿಭುಜದ 3 ಅನುರೂಪ ಬಾಹುಗಳೊಡನೆ ಸಮಾನುಪಾತದಲ್ಲಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರ್ತವೆ. ಎರಡು ತ್ರಿಭುಜ ಆಗ್ತದೆ ನೋಡ್ರಿ. ಇದು ಒಂದು ತ್ರಿಭುಜ ABC ಅಂತ ತಗೋರಿ, ಇನ್ನೊಂದು ತ್ರಿಭುಜ DEF ಅಂತ ತಗೋರಿ. ಒಂದು ತ್ರಿಭುಜದ 3 ಬಾಹುಗಳು ಇನ್ನೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತದಲ್ಲಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಈ ಒಂದು ನಿರ್ಧಾರಕ ಗುಣವನ್ನ ಬಾಹು ನಿರ್ಧಾರಕ ಗುಣ ಅಂತ ಕರಿತೀವಿ. ಆದ್ದರಿಂದ ಈ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ. ಏನಪ್ಪಾ ಅಂತಂದ್ರೆ AB divided by DE is equal to BC divided by EF is equal to AC divided by DF ಆಗಿರಬೇಕು. ಓಕೆ, ಯಾವಾಗ AB divided by DE ಯಾವುದು ಈ ತ್ರಿಭುಜಗಳು ಸಮಾನುಪಾತದೊಳಗಿರ್ತಾವ, ಆಟೋಮೆಟಿಕ್ಲಿ ಅವುಗಳ ಅನುರೂಪ ಕೋನಗಳು ಏನಾಗಿರ್ತಾವ, ಸಮನಾಗಿರ್ತಾವ. angle A is equal to angle D, angle B is equal to angle E, angle C is equal to angle F ಆಗಿರ್ತವೆ. ಅದು ಅಂದ್ರ ಈ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತಾವೆ. ಯಾವೊಂದು ನಿರ್ಧಾರಕ ಗುಣದಿಂದ? ತ್ರಿಭುಜ ABC ಸಮರೂಪಿ ತ್ರಿಭುಜ DEF ಯಾವ ಒಂದು ನಿರ್ಧಾರಕ ಗುಣಪ್ಪ ಅಂತಂದ್ರ ಬಾಹು ನಿರ್ಧಾರಕ ಗುಣ. ನಿಮಗಿರೋದೇ ಒಂದೇ ಕೋನ ನಿರ್ಧಾರಕ ಗುಣದ ಸಾಧನೆ ಒಂದೇ ಐತಿ. ಓಕೆ, ಇದು ಏನಪ್ಪಾ ಅಂತಂದ್ರ ಬಾಹು ನಿರ್ಧಾರಕ ಗುಣ. ಇದರ ನಿರೂಪಣೆ ಹೆಂಗ್ ಬರೀಬೇಕಂದ್ರ, ಒಂದು ತ್ರಿಭುಜದ 3 ಬಾಹುಗಳು ಇನ್ನೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತದಲ್ಲಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಆದ್ದರಿಂದ ಈ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಈ ಒಂದು ನಿರ್ಧಾರಕ ಗುಣವನ್ನ ಬಾಹು ನಿರ್ಧಾರಕ ಗುಣ ಎಂದು ಕರೆಯುತ್ತೇವೆ. ಅದಕ್ಕೆ ಸಂಬಂಧಿಸಿದಂತೆ ಈ ರೀತಿ ಒಂದು ಚಿತ್ರ ಹಾಕಿದ್ರೆ ನಡೀತದೆ. ಅರ್ಥ ಆಗೈತೆ? ಇನ್ನ ಬಾಹು ನಿರ್ಧಾರಕ ಗುಣ ಅಂತಂದ್ರೆ ಏನು? ಬಾಹು ನಿರ್ಧಾರಕ ಗುಣ ಅಂತಂದ್ರೆ ಏನು? ಅದು ಯಾವ ರೀತಿ ಐತಿ ನೋಡಿ. ಬಾಹು ಇಲ್ಲಿ ಇದು ಹೇಳುವಂಗೆನೆ ಒಂದು ಕೋನ ಮತ್ತು ಎರಡು ಬಾಹು ಏನ್ ಹೇಳ್ತದ ನೋಡಿ. ತ್ರಿಭುಜದ ಒಂದು ಕೋನವು ಮತ್ತೊಂದು ಕೋನದ ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಆ ಕೋನಗಳನ್ನ ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಈ ಒಂದು ನಿರ್ಧಾರಕ ಗುಣವನ್ನ ಏನಂತ ಕರೀತಾರಪ್ಪ ಅಂತಂದ್ರ ಬಾಹು ನಿರ್ಧಾರಕ ಗುಣ ಅಂತ ಕರೀತಾರ. ನೋಡ್ರಿ, ಇಲ್ಲಿ ನೆಕ್ಸ್ಟ್ ಗೆ ನಿಮ್ಗೆ ಈ ಅಭ್ಯಾಸ ಬರ್ತದಲ್ಲ, ಅಭ್ಯಾಸ ಇದ್ರ ಮ್ಯಾಗ ಐತಿ. ಫಸ್ಟ್ ಬಾಹುಗಳು ಹೆಂಗ ಯಾವುದ್ರ ಮೇಲೆ ಆಗ್ಯಾವ ಏನು ನೋಡ್ರಿ. ಇಲ್ಲಿ ಒಂದು ತ್ರಿಭುಜ ABC ಅಂತ, ಇಲ್ಲೊಂದು ತ್ರಿಭುಜ DEF. ಏನ್ ಹೇಳಕತ್ತಾರ? ಬಾಹು ನಿರ್ಧಾರಕ ಗುಣ ಅಂದ್ರ ಒಂದು ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಅವುಗಳ ಬಾಹುಗಳಿಂದ ಉಂಟಾದ ಕೋನಗಳು ಸಮರೂಪಿಗಳಾಗಿದ್ದರೆ ಆ ಎರಡು ತ್ರಿಭುಜಗಳು ಇದು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಈ ಒಂದು ನಿರ್ಧಾರಕ ಗುಣವನ್ನ ಬಾಹು ನಿರ್ಧಾರಕ ಗುಣ ಅಂತ ಕರೀತಾರ. ಇಲ್ಲಿ ಏನ್ ಹೇಳ್ತದಪ್ಪ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊ. ಒಂದು ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜ ಇನ್ನೊಂದು ಕೋನಕ್ಕೆ ಸಮನಾಗಿದ್ದು ಅವುಗಳಿಂದ ಉಂಟಾದ ಕೋನ ಏನುಂಟಾಗಿರ್ತದ, ಈ ಕೋನದಿಂದ ಉಂಟಾದ ಬಾಹುಗಳು ಸಮಾನುಪಾತದೊಳಗಿರಬೇಕು. ಸ್ಪಷ್ಟವಾಗಿ ಹೇಳ. ಒಂದು ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಆ ಕೋನಗಳನ್ನು
ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಈ ಒಂದು ನಿರ್ಧಾರಕ ಗುಣವನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರ ಬಾಹು ಕೋನ ಬಾಹು ನಿರ್ಧಾರಕ ಗುಣ ಅಂತ ಕರಿತೀವಿ. ಬಾಹು ಕೋನ ಬಾಹು ನಿರ್ಧಾರಕ ಗುಣ ಅಂತ ಕರಿತೀವಿ. ಇದರಿಂದ ಈ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ. ಹೆಂಗ ಈಗ ನೋಡ್ರಿ, ಈ ಎ ಬಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಡಿ ಎಫ್. ಇದ್ರ ಜೊತೆಗೆ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ ಆಗಿರುತ್ತೆ. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ ಆಗಿರುತ್ತೆ. ಈ ಎರಡು ಕೋನಗಳು ಸಮಾನ ಆಗ್ಯಾವ. ಈ ಕೋನವನ್ನು ಉಂಟು ಮಾಡಿದ ಬಾಹುಗಳು ಸಮಾನುಪಾತಗಳು. ಆವಾಗ ಮಾತ್ರ ಈ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತಾವ ಅಂತ ಹೇಳ್ಬೋದು. ಯಾವ ಒಂದು ನಿರ್ಧಾರಕ ಗುಣ ಅಂತಂದ್ರ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್. ಕಾರಣ ಏನಪ್ಪಾ ಅಂದ್ರ ಬಾಹು ಕೋನ ಬಾಹು ನಿರ್ಧಾರಕ ಗುಣ. ಬಾಹು ಕೋನ ಬಾಹು ನಿರ್ಧಾರಕ ಗುಣ ಇದು ಬಾಹು ಕೋನ ಬಾಹುವ ನಿರೂಪಣೆ. ಯಾವುದೇ ನಾ ಹೇಳಿದ್ನಲ್ಲ, ಎರಡೇ ಅದಾವ. ಒಂದು ಇದು ಸಾಧನೆ ಒಂದೇ ಐತಿ, ಕೋನ 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 ನಿರ್ಧಾರಕ ಗುಣ, ಬಾಹು ಕೋನ ಬಾಹು ಅದು ಕೇಳಿದೆ. ಇವುಗಳ ನಿರೂಪಣೆಯನ್ನು ಎಕ್ಸಾಮ್ನಾಗ ಕೇಳಬಹುದು. ಅದಕ್ಕೆ ಸ್ಪಷ್ಟವಾಗಿ ನಾನು ಹೇಳಿನಿ. ಅದೇ ರೀತಿ ನೀವು ಅವುಗಳನ್ನ ಬರೆದು ನೋಟ್ಸ್ ಮಾಡ್ಕೊರಿ. ಇದಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಈಗ ನೆಕ್ಸ್ಟ್ ಐತಿ ಹೇಳ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಇಲ್ಲಿವರೆಗೆ ಮೂರು ನಿರ್ಧಾರಕ ಗುಣಗಳನ್ನು ಹೇಳಿದೆ. ಹೌದಾ? ಆ ನಿರ್ಧಾರಕ ಗುಣಗಳ ಮೇಲಿನ ಸಮಸ್ಯೆಗಳು ಇವು ಯಾವ್ಯಾವು? ಕೋನ ಕೋನ ನಿರ್ಧಾರಕ ಗುಣ, ಬಾಹು ಬಾಹು ನಿರ್ಧಾರಕ ಗುಣ, ಬಾಹು ಕೋನ ಬಾಹು ನಿರ್ಧಾರಕ ಗುಣ. ಆ ಮೂರು ಮೇಲೆ ನೋಡ್ರಿ, ಚಿತ್ರ ಈ ಪುಸ್ತಕನಾಗ ಕೊಟ್ಟರೆ ನೋಡ್ರಿ 2.34 ಅಂತ. ಸಮರೂಪ ತ್ರಿಭುಜಗಳ ಜೊತೆಗಳು ಯಾವುವು? ಈ ಪ್ರಶ್ನೆಗಳನ್ನು ಉತ್ತರಿಸಲು ಸಮರೂಪತೆಯ ಯಾವ ನಿರ್ಧಾರಕ ಗುಣವನ್ನು ಉಪಯೋಗಿಸುವುದೆಂದು ಬರೆಯಿರಿ. ಹಾಗೂ ಸಮರೂಪ ತ್ರಿಭುಜಗಳ ಜೊತೆಗಳನ್ನು ಸೂಚಿಸಲು ಸಂಕೇತವನ್ನು ಬರೆಯಿರಿ ಅಂತ ಹೇಳ್ಯಾರ. ನೋಡ್ರಿ, ಚಿತ್ರದಲ್ಲಿ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಇಸ್ ಈಕ್ವಲ್ ಟು 60 ಡಿಗ್ರಿ ಅವರೇ ಕೊಟ್ಟರು. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ ಇಸ್ ಈಕ್ವಲ್ ಟು 80 ಡಿಗ್ರಿ. ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಇಸ್ ಈಕ್ವಲ್ ಟು 40. ಹಾಗಂದ್ರೆ ದೇರ್ಫೋರ್ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಆಯ್ತು. ಕಾರಣ ಏನಪ್ಪ? ಕೋನ 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 ನಿರ್ಧಾರಕ ಗುಣ. ಯಾಕಂದ್ರೆ ಅನುರೂಪ ಕೋನಗಳು ಏನಾಗ್ಯಾವ? ಸಮನಾಗ್ಯಾವ. ಅನುರೂಪ ಕೋನಗಳು ಸಮ ಆಗ್ಯಾವ ಅಂದ್ರೆ ಯಾವುದು ನಿರ್ಧಾರಕ ಗುಣ? ಸಮರೂಪತೆಯ ಕೋನ 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 ನಿರ್ಧಾರಕ ಗುಣ. ಇಲ್ಲಿ ನೋಡ್ರಿ, ಬಹಳಷ್ಟು ಜನ ಇದು ತಪ್ತದೆ. ಇಲ್ಲಿ ಚಿತ್ರ ಏನಾಗೈತಿ ಅನ್ನೋದನ್ನು ಸ್ವಲ್ಪ ನೀವು ಲಕ್ಷ ಕೊಟ್ಟು ಮಾಡ್ಬೇಕಾದ್ರೆ ಈ ರೀತಿ ಮಾಡ್ಕೊಂಡ. ಯಾಕಂದ್ರೆ ಇದನ್ನು ಐದು ಮ್ಯಾಟ್ ಕುಂದಿರ್ಸಕ್ಕಾಗಿಲ್ಲ, ಅನುರೂಪ. ಇದನ್ನು ಈ ರೀತಿ ಮಾಡಿದಾಗ ಅದು ಈ ರೀತಿ ಚಿತ್ರ ಆಗ್ತದೆ. ಇಲ್ಲ ಹಾಕಿ ತೋರಿಸ್ತೀನಿ. ಓಕೆ, ಈಗೇನಾಯ್ತು? ಇದು ಎ ಬಿ ಆಯ್ತು, ಇದು ಸಿ ಆಯ್ತು. ಈ ರೀತಿ ಎ ಬಿ ಸಿ. ಈಗೇನಾಯ್ತು? ಇದು 2, ಎ ಬಿ 2, ಬಿ ಸಿ 2.5, ಎ ಸಿ 3. ಓಕೆ, ಈಗೇನಾಗ್ತದೆ ನೋಡ್ರಿ, ಎ ಬಿ ಡಿವೈಡೆಡ್ ಬೈ ಕ್ಯೂ ಆರ್. ಆಯ್ತಾ? ಎ ಬಿ ಡಿವೈಡೆಡ್ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು 1/2. ಬಿ ಸಿ ಡಿವೈಡೆಡ್ ಬೈ ಪಿ ಆರ್ ಅಂದ್ರೆ 2.5 ಡಿವೈಡೆಡ್ ಬೈ 5 ಅಂದ್ರೆ ಇದನ್ನು ಕೂಡ 1 ಡಿವೈಡೆಡ್ ಬೈ ಆಗ್ತದೆ. ನೋಡಿ, 25 ಡಿವೈಡೆಡ್ ಬೈ 55, 1 ಡಿವೈಡೆಡ್ ಬೈ 2. ನೆಕ್ಸ್ಟ್ ಎ ಸಿ ಡಿವೈಡೆಡ್ ಬೈ ಪಿ ಕ್ಯೂ 3 ಡಿವೈಡೆಡ್ ಬೈ ಆರ್ ಇಸ್ ಈಕ್ವಲ್ ಟು 1. ಇಲ್ಲಿ 1/2, ಇಲ್ಲಿ 1/2, ಇಲ್ಲಿ 1/2. ಹಂಗಂದ್ರೆ ಅನುರೂಪ ಭಾವಗಳು ಎ ಬಿ ಡಿವೈಡೆಡ್ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಪಿ ಆರ್ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಪಿ ಕ್ಯೂ. ಅನುರೂಪ ಭಾವಗಳು ಏನಾಗ್ಯಾವ? ಸಮಾನುಪಾತಗಳದಾವ. ಹಂಗಂದ್ರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅನ್ನುವಂಥದ್ದನ್ನ ಬರಿಬೇಕು. ಕಾರಣ ಏನಪ್ಪ ಅಂತಂದ್ರೆ ಬಾಹು 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 ನಿರ್ಧಾರಕ ಗುಣ. ಬಾಹು 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 ನಿರ್ಧಾರಕ ಗುಣ. ಇನ್ನು ತ್ರಿಭುಜ ಎಲ್ ಎಂ ಪಿ ಮತ್ತು ತ್ರಿಭುಜ ಡಿ ಇ ಎಫ್ ಗಳಲ್ಲಿ ಸರ್ ಮತ್ತೆ ಇಲ್ಲಿನೂ ಬಳಸ್ತೀವ್ರಿ ಅನ್ಬೇಡ್ರಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಹೋಲಿಕೆ ಮಾಡ್ಬೇಕಾದ್ರೆ. ಇಲ್ಲಿ ಇದು ಸ್ವಲ್ಪ ಚಿತ್ರ ಬದಲಾವಣೆ ಇತ್ತು, ಇದನ್ನ ಹೋಲಿಕೆ ಮಾಡ್ಕೊಂಡು ಮಾಡಿದ್ವಿ. ಇಲ್ಲಿ
ಏನು ಸಮಸ್ಯೆ ಇಲ್ಲ. LM divided by DE is equal to 2.7 divided by 4. Next MP divided by EF is equal to 2 divided by 5. Next LP divided by DF is equal to 3 divided by 6, that is equal to 1 by 2. ನೋಡ್ರಿ ಇಲ್ಲಿ ಬೇರೆ ಅದ, ಇಲ್ಲಿ ಬೇರೆ ಅದ, ಇಲ್ಲಿ ಬೇರೆ ಅದ. ಹಂಗಂದ್ರೆ ಅನುರೂಪ ಭಾವಗಳು ಏನಾಗಿಲ್ಲ, ಇಲ್ಲಿ ಸಮಾನುಪಾತದಲ್ಲಿಲ್ಲ. ಅನುರೂಪ ಭಾವಗಳು ಸಮಾನುಪಾತದೊಳಗಿಲ್ಲ ಅಂತಂದ್ರೆ ಆಟೋಮೆಟಿಕ್ಲಿ ನಾವು ಏನಂತ ಬರಿಬೇಕಂದ್ರೆ ಇವೆರಡು ಸಮರೂಪಿಗಳಲ್ಲ ಅಂತೇಳಿ ಬರಿಬೇಕು. ಸಮರೂಪಿಗಳು ಅಲ್ಲ. ಓಕೆ, ಇದು ಕ್ವಶನ್ ನಂಬರ್ 1 ಇನ್ನ 3 ಚಿತ್ರ. ನೀವು ಅವುಗಳನ್ನು ಪ್ರಾಕ್ಟೀಸ್ ಮಾಡಿ, ಅವುಗಳನ್ನು ನೀವು ಬಿಡಿಸ್ರಿ. ಅವು 3 ನಿಮ್ಗೆ ಹೋಮ್ವರ್ಕ್, ಅವು 3 ನೀವು ಮಾಡಿ ಕಳಿಸ್ಕೊಡ್ರಿ. ನೆಕ್ಸ್ಟ್ ಮುಂದಿನದನ್ನು ಮತ್ತೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೀನಿ.